ನನ್ನ ಹೆಸರು ಮಧು ಅಂತೇಳಿ. ಅವ್ರು ಇಲ್ಲಿ ನಮ್ಮದು ಒಂದು ಸಿಂಗಸಂದ್ರ ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟ್ರಿಕ್ಟು. ನಾವು ಇದು ಲಾಸ್ಟ್ ಟೈಮ್ ಜೂನ್ ಜುಲೈಯಲ್ಲಿ ಇವ್ರು ಬಂದು ನಿಯೋಫಾರ್ಮ್ ಟೆಕ್ನಾಲಜಿ ಅವ್ರು ಬಂದು ಪ್ರಾಜೆಕ್ಟ್ ಇದೆ ಅಂತ ಮಾಡೋಕ್ಕೆ ಹೇಳಿದ್ರು ನಮಗೆ ಕ್ಯಾಬೇಜ್ಗೆ. ಕ್ಯಾಬೇಜು ಅವ್ರು ಕೊಟ್ಟಿದ್ದು ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮಾಡಿ ನಮಗೆ ಮಾಡಿದ್ದು. ಒಳ್ಳೆ ಬೆನಿಫಿಟ್ ಇದೆ ಇದರಲ್ಲಿ. ಸೊ ಆಮೇಲೆ ಬಂದು ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋಕ್ಕೆ ಮುಂಚೆ ಯಾವ್ಯಾವ ಥರ ಮಾಡಬೇಕು ಟೆಕ್ನಿಕ್ಸ್ ಎಲ್ಲ ಅವರು ಹೇಳ್ಕೊಟ್ರು ನಮಗೆ. ಸೊ ಅವ್ರು ಕೊಟ್ಟಿದ್ದು ಫರ್ಟಿಲೈಸರ್ ಬಂದು ಯಾವ ಡೋಸೇಜ್ ಎಷ್ಟು ಕೊಡಬೇಕು ಆ ಥರ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಬಂದು ನಮಗೆ DAP, MOP ಮತ್ತು SOP ಕೊಟ್ಟಿದ್ದರು, SSP. ಸೊ ದೆನ್ ಆಮೇಲೆ ಯೂರಿಯಾ ಕೊಟ್ಟಿದ್ದಾರೆ. ಅದು ಏನು ಕೊಟ್ಟಿದ್ರು ಆ ಟೆಕ್ನಿಕ್ ಯೂಸ್ ಮಾಡಿ ನಾವು ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಒಳ್ಳೆ ಈಲ್ಡ್ ಬಂದಿದೆ. ಕ್ಯಾಬೇಜು ಈಲ್ಡ್ ಕ್ವಾಂಟಿಟಿ ಎಲ್ಲ ನಂಬರ್ 1 ಬಂದಿದೆ. ಆ್ಯಕ್ಚುಲಿ ನಾವು ಇದಕ್ಕೆ ಮುಂಚೆ ನಾವು ಮಾಡ್ತಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಇದಕ್ಕೆ ಮುಂಚೆ ನಾವು ಮಾಡ್ತಿದ್ದಿದ್ದೆಲ್ಲ ಬಂದು ಹೆವಿ ಡೋಸೇಜ್ ಕೊಡ್ತಿದ್ವಿ. ಏನಾದರೂ ಒಂದು ಹೆವಿ ಪೆಸ್ಟಿಸೈಡ್ ಆಗಲಿ, ಫರ್ಟಿಲೈಸರ್ ಆಗಲಿ ಹೆವಿ ಕೊಡ್ತಿದ್ವಿ. ಅದರಲ್ಲಿ ನಮ್ಗೆ ಈಲ್ಡು ಅಷ್ಟಕ್ಕೆ ಬರ್ತಿತ್ತು, ನಮಗೆ ಲಾಸ್ ಆಗ್ತಿತ್ತು, ಪ್ರಾಫಿಟ್ ಆಗ್ತಿರಲಿಲ್ಲ. ಈಗ ಇವ್ರು ಕೊಟ್ಟಿದ್ದ ಪ್ಲಾನಿಂಗಲ್ಲಿ ಟೆಕ್ನಾಲಜಿಲಿ ಬಂದು ನಮಗೆ ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ, ಲಾಸ್ ಏನಿಲ್ಲ, ಒಳ್ಳೆ ಕ್ವಾಲಿಟಿ ಬಂದಿದೆ. ಸೊ ನೀವು ಎಷ್ಟು ವರ್ಷಾಗಿ ನೀವು ಫಾರ್ಮಿಂಗ್ ಮಾಡ್ತೀರಿ? ಫಾರ್ಮಿಂಗ್ ಬಂದು ನಾವು ಆ್ಯಕ್ಚುಲಿ MA ಮಾಡಿ ಗ್ರಾಜುಯೇಟು. ಒಂದು 2 ಇಯರ್ಸಿಂದ ಫಾರ್ಮಿಂಗ್ ಮಾಡ್ತಿದ್ದೀನಿ. ಅದ್ರ ಹಿಂದೆ ನಮ್ಮ ತಂದೆಯವರು, ನಮ್ಮ ಫಾದರು, ಬ್ರದರ್ ಎಲ್ಲ ಮಾಡ್ತಿದ್ರು. ಈಗ ನಾನು 2 ಇಯರ್ಸಿಂದ ನಾನು ಈ ಫಾರ್ಮಿಂಗ್ ಮಾಡ್ತಿದ್ದೀನಿ. ಸೊ ನೀವು ನಾರ್ಮಲಿ ಫರ್ಟಿಲೈಸರ್ಸ್ ಎಷ್ಟು ಯೂಸ್ ಮಾಡ್ತಾರೆ? ಎಲ್ಲಿ ಪ್ರಾಜೆಕ್ಟ್ನಿಂದ ನೀವು ಜಾಸ್ತಿ ಯೂಸ್ ಮಾಡ್ತೀರಾ? ನಾರ್ಮಲಿ ಫರ್ಟಿಲೈಸರ್ ಎಲ್ಲ ನಾವು ಯೂಸ್ ಮಾಡ್ತಿದ್ವಿ ಹೆವಿ. ಈಗ ನೀವು ಪರ್ ಎಕರಿಗೆ 100 kg DAP ಆ ಥರ ಕ್ಯಾಲ್ಕುಲೇಟ್ ಮಾಡಿಕೊಟ್ರಿ. ನಾವು ಬಂದು ಫಸ್ಟ್ ಟೈಮ್ 100 kg ಕೊಟ್ಟರೆ ಎಗೇನ್ ಮತ್ತೆ ಒಂದು 500 kg ಆ ಥರ ಹೆವಿ ಡೋಸೇಜ್ ಕೊಡ್ತಿದ್ವಿ. ನಾವು ಹೆವಿ ಡೋಸೇಜ್ ಕೊಟ್ಟರು ಅದು ಎಷ್ಟು ಬೇಕೋ ಅಷ್ಟು ತೊಗೊಂಡುತ್ತೆ. ನಮ್ಗೆ ಆ ಐಡಿಯಾ ಇಲ್ಲದೆ ನಾವು ಹೆವಿ ಕೊಡ್ತಿದ್ವಿ, ಅದು ಲಾಸ್ ಆಗಿದೆ. ಈಗ ನೀವು ಕೊಟ್ಟಿರೋದು ಒಂದು ಕ್ಯಾಲ್ಕುಲೇಷನ್, ಎಷ್ಟು ತಿನ್ನುತ್ತೋ ಅದು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲ್ಕುಲೇಟ್ ಮೇಲೆ ಕೊಟ್ಟಿದ್ರು, ಅದು ಓಕೆ. ಸೊ ನಿಮ್ಮದು ಕ್ರಾಪ್ಸ್ಗೆ ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಬಂದಿದೆ. ಏನಾಯಿತು ಅಂದರೆ ಈ ಫರ್ಟಿಲೈಸರ್ ನೀವು ಕೊಟ್ಟಿದ್ದ ಕ್ಯಾಲ್ಕುಲೇಷನಿಂದ ನಾವು ಈ ಕ್ವಾಲಿಟಿ ಒಳ್ಳೆ ಒಂದು ಮೆಜರ್ಮೆಂಟಲ್ಲಿ ಬಂತು. ಹೆವಿ ಬಂದಿಲ್ಲ, ಹೆವಿ ಸೈಜ್ ಬಂದಿಲ್ಲ, ಒಂದು ಮೀಡಿಯಮ್ ಸೈಜ್. ನಮಗೆ ಮಾರ್ಕೆಟಿಂಗಲ್ಲಿ ಯಾವ ಥರ ಬೇಕೋ ಆ ಥರ ಬಂತು. ಅದೇ ನಾವು ಕೊಡ್ತಿದ್ದು ಮುಂಚೆ ಎಲ್ಲ ಏನಾಯ್ತು ಅಂದರೆ ಹೆವಿ ಕ್ವಾಲಿಟಿ ಬರ್ತಿತ್ತು, ಹೆವಿ ಓವರ್ ಸೈಜು, ಅದೆಲ್ಲ ನಮಗೆ ಮಾರ್ಕೆಟಿಂಗ್ ಆಗ್ತಿತ್ತು. ಇದು ಒಳ್ಳೆ ಪ್ಲಾನಿಂಗ್. ಆಮೇಲೆ ನಿಮ್ಮದೇ ಈ ಪ್ರಾಜೆಕ್ಟಲ್ಲಿ ಏನು ಕಷ್ಟ ಆಗುತ್ತೆ? ಈ ಪ್ರಾಜೆಕ್ಟಲ್ಲಿ ನಮಗೇನು ಕಷ್ಟ ಏನಿಲ್ಲ. ಎಲಿಫೆಂಟ್ಸು ಅಟ್ಯಾಕ್ ಮಾಡ್ತು ನಮಗೆ. ಈ ಕ್ವಾಲಿಟಿ ಇದು ಲಾಸ್ಟ್ ಸ್ಟೇಜಲ್ಲಿ ಬಂದು ಎಲಿಫೆಂಟು ಅಟ್ಯಾಕ್ ಮಾಡ್ತು. ಎಲಿಫೆಂಟಿಂದ ನಮ್ಗೆ ಸ್ವಲ್ಪ ಲಾಸ್ ಆಯಿತು. ಒಂದೇ ಪರ್ ಎಕರಿಗೆ ಒಂದು 5 ಟನ್ವರೆಗೂ ಲಾಸ್ ಆಯಿತು. ಅದೆಲ್ಲ ನಾವು ಈ ಟೆಕ್ನಾಲಜಿ ಇವ್ರಿಗಿಂತ ನಾವೇನು ಇದು ಮಾಡೋಕ್ಕಾಗಲ್ಲ. ಅದು ನಮ್ಗೆ ನ್ಯಾಚುರಲಿ ಲಾಸ್ ಆಯಿತು. ಅದು ಎಲ್ಲ ಪ್ರಾಬ್ಲಮ್ ಇದೆ. ಆ್ಯಂಡ್ ಅಗೇನು ಈ ಸೀಸನ್ಗೆ, ಸಮ್ಮರ್ ಸೀಸನ್ಗೆ ಬರ್ತಾ ವಾಟರ್ ಸ್ವಲ್ಪ ಕಡಿಮೆ ಆಯಿತು, ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದರೂ ನಮಗೆ ಇದು ಚಾಲೆಂಜಿಂಗ್ ಆಗಿ ತೊಗೊಂಡು ಒಳ್ಳೆ ಕ್ವಾಲಿಟಿ ಬಂತು, ಪ್ರಾಬ್ಲಮ್ ಇಲ್ಲ. ಆಮೇಲೆ ನಿಮ್ಮದೇ ಫಾರ್ಮಿಂಗ್ ಎಕ್ಸ್ಪೀರಿಯನ್ಸ್, ನಿಮ್ಮ ಕೊಲಾಬ್ರೇಷನ್ ಹೇಳ್ತಿದ್ದೀನಲ್ಲ, ನಂದು ಎಕ್ಸ್ಪೀರಿಯನ್ಸ್ ಬಂದು 2 ಇಯರ್ಸಿಂದ ಅಷ್ಟೇ. ನಮ್ಮ ಫಾದರ್ ಬ್ರದರ್ ಎಲ್ಲ ಮಾಡ್ತಿದ್ದೆ. ನನಗೇನು ಎಷ್ಟು ಹೆವಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಏನೋ ಒಂದು ಇತ್ತು. ಇದು ಈಗ 2 ಇಯರ್ಸಿಂದ ನಾನು ಇದು ಮಾಡ್ತಿದ್ದೆ. ಕ್ಯಾಬೇಜೇ ಒಂದು 2 ಇಯರ್ಸಿಂದ ಮಾಡಿದ್ದೀನಿ. 2 ಇಯರ್ಸಿಂದ ಇದು ನಂದು 5th ಬ್ಯಾಚ್ ಇದು ಕ್ಯಾಬೇಜ್. ಇದಕ್ಕೆ ಮುಂಚೆ 3 ಬ್ಯಾಚ್ ಮಾಡಿದ್ದೀನಿ. ಆ 3 ಬ್ಯಾಚ್ ಬಂದು ನನಗೆ ಫುಲ್ಲು ಲಾಸ್. ಇದರಲ್ಲಿ ಬಂದು ನನಗೆ ರೇಟ್ ಕಡಿಮೆ ಸಿಕ್ಕಿದ್ರು ಲಾಸ್ ಆಗಿಲ್ಲ. ಒಂದು 50,000ವರೆಗೂ ಅರ್ನ್ ಮಾಡಿದ್ದೀನಿ. ಎಲ್ಲ ನಾನು ಎಕ್ಸ್ಪೆಂಡಿಚರ್ ಎಲ್ಲ ಲೆಸ್ ಮಾಡಿ ನಾನು 50,000 ನನಗೆ ನೆಟ್ ಪ್ರಾಫಿಟ್ ಆಗಿದೆ.